ನಮಸ್ತೆ ಎಲ್ಲರಿಗೂ. ಬನ್ನಿ ನಿಮ್ಮ ಪ್ರೀತಿ ಪಾತ್ರರ ಸಂದೇಶ ಏನಿದೆ ನೋಡೋಣ. ಸೊ ಅರ್ಜೆಂಟ್ ಮಾಡ್ಕೊಳ್ಬೇಡಿ, ಏನೋ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ನಿಮ್ಮದೇ ಆದ ಸಮಯ ತಗೊಂಡು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. 26-20 ನಂಬರ್ ಅನ್ನುವಂಥದ್ದು ಇದೆ. ಜೊತೆಗೆ 42 ನಂಬರ್ ಇಂಪಾರ್ಟೆಂಟ್ ಇರಬಹುದು. ಸೊ ತುಂಬ ಕೇರ್ ಮಾಡ್ತೀನಿ, ನೀನು ಅಂದರೆ ತುಂಬ ಇಷ್ಟ ನನಗೆ, ಟೇಕ್ ಕೇರ್, ನೀನನ್ನು ನೀನು ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ನಿಮ್ಮ ಜೀವನದಲ್ಲಿ ಮೊದಲನೇ ಹೆಜ್ಜೆ ನೀವೇ ಇಡೀ, ಬದಲಾವಣೆ ಯಾರು ತಂದುಕೊಡೋದಿಲ್ಲ. ನೀನು ಪ್ರಯತ್ನ ಪಟ್ಟರೆ ಅಷ್ಟೇ ಎಲ್ಲರೂ ನಿಂಗೆ ಸಹಾಯ ಮಾಡ್ತಾರೆ. ಯಾರು ಸಹಾಯ ಮಾಡ್ತಾರೆ ಅಂತ ಕೂತಿದ್ರೆ ಯಾರೂ ಸಹಾಯ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಕಣ್ಮುಚ್ಕೊಂಡು ನೆನಪು ಮಾಡ್ಕೊಳ್ಳಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ತುಂಬ ಏನೋ ಒಂದು ಅಡ್ವೆಂಚರ್ ಬದಲಾವಣೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಪ್ರಯಾಣ ಹೋಗುವಂಥ ಸಾಧ್ಯತೆ ಇದೆ, ಹುಷಾರಾಗಿ ಹೋಗು ಅನ್ನುವಂಥದ್ದು ಇದೆ. ಅಥವಾ ಎಲ್ಲೋ ಹೋಗೋದ್ರ ಬಗ್ಗೆ ನೀವೇನಾದರೂ ನಿರ್ಧಾರ ತಗೊಳ್ತಾ ಇದ್ದರೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ, ಹಾಗಾಗಿ ನಿಮ್ಮ ಇಂಟ್ಯೂಷನ್ನ ಇನ್ನೊಮ್ಮೆ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನೋದ್ರ ಜೊತೆಗೆ ನೀನು ಎಲ್ಲೇ ಹೋದರೂ ನಾವು ನಿನ್ನ ಹಿಂದೆ ಇರ್ತೀವಿ, ಯಾವಾಗಲೂ ನಿನಗೆ ಸಹಾಯ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತುಂಬ ಪ್ರೌಡ್ ಫೀಲ್ ಇದೆ ನಿನ್ನ ಬಗ್ಗೆ. ಇನ್ನು ಎಷ್ಟು ಎತ್ತರಕ್ಕೆ ಬೇಕಾದರೂ ಹಾರು, ನಾವು ನಿನ್ನ ಜೊತೆ ಇರ್ತೀವಿ ಅಂತ ಹೇಳ್ತಿದ್ದಾರೆ. ನಗೋದನ್ನು ಮರ್ತ್ಬಿಟ್ಟಿದೆಯಲ್ಲ, ಯಾಕೆ ನಗ್ತಾ ಇಲ್ಲ, ನಗು ಅನ್ನುವಂಥದ್ದು ಇದೆ. ಜೊತೆಗೆ ನಿನಗೇನು ಸರಿ ಅನಿಸುತ್ತೋ ಅದನ್ನು ನೀನು ಮಾಡು, ನಿನ್ನ ಜೊತೆ ನಾವು ಯಾವಾಗೂ ಇರ್ತೀವಿ ಅಂತ ಹೇಳ್ತಿದ್ದಾರೆ. ನಿನ್ನ ಜೀವನದಲ್ಲಿ ನಾವಿಲ್ಲ ಅಂದರೆ ಏನಾಯಿತು, ನಿನ್ನ ಮನಸ್ಸಲ್ಲಿ ನಾವಿದ್ದೀವಿ. ನಿನ್ನ ಮನೇಲಿ ನಮಗೆ ಜಾಗ ಇಲ್ಲ ಅಂದರೆ ಏನಾಯಿತು, ನಿನ್ನ ಹೃದಯದಲ್ಲಿ ಜಾಗ ಇದೆ ಅಂತ ಹೇಳ್ತಿದ್ದಾರೆ. ನೀನೊಬ್ಬ ಸ್ಟಾರ್, ನೀನು ಸ್ಟಾರ್ ಥರನೇ ಬಿಹೇವ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಕೆಲವು ಸತಿ ನಿನ್ನ ಜೀವನಕ್ಕೆ ಒಂಚೂರು ಅದೃಷ್ಟನ ತರಬೇಕು ಅಂತ ನಾವು ಪ್ರಯತ್ನನ ಪಡ್ತಾ ಇದ್ದೀವಿ. ಒಂದು ಸಣ್ಣ ಸಹಾಯ ಆದರೂ ನಿನಗೆ ಮಾಡೋಣ ಅಂತ ಪ್ರಯತ್ನ ಪಡ್ತಿದ್ದೀವಿ ಅನ್ನುವಂಥದ್ದು ಇದೆ. ನಿನ್ನ ಜೀವನದಲ್ಲಿ ಹ್ಯಾಪಿ ಎಂಡಿಂಗ್ ಆಗೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡು, ರಾತ್ರಿ ನೆಮ್ಮದಿಯ ನಿದ್ದೆ ಮಾಡು ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿನ್ನ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ಬರ್ತಾ ಇದೆ, ಬೆಳಕು ಬರ್ತಾ ಇದೆ, ಎಚ್ಚರಿಕೆಯಿಂದ ಇರು. ಆ ಬೆಳಕು ನಿನ್ನ ಕೈಯಿಂದ ಜಾರಿ ಹೋಗದೇ ಇರೋ ಹಾಗೆ ನೋಡ್ಕೋ ಅನ್ನುವಂಥದ್ದು ಇದೆ. ಪಕ್ಷಿಗಳ ಮುಖಾಂತರ ನಿನಗೆ ಮೆಸೇಜಸ್ಸನ್ನು ಕಳಿಸ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಚೇಂಜ್ ಬರ್ತಾ ಇದೆ, ನ್ಯೂ ಜೀವನ ನಿನ್ನ ಜೀವನಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ನಾವು ಕೇಳಿಸ್ಕೊಳ್ತೀವಿ, ನೀನು ಮಾತಾಡು ನಮ್ಮ ಜೊತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿನ್ನ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅದನ್ನು ಕೇಳು ಅನ್ನುವಂಥದ್ದು ಇದೆ. ನಿನ್ನ ಇಂಟ್ಯೂಷನ್ ಮುಖಾಂತರ ನಾವು ನಿನ್ನನ್ನು ತಲುಪುತ್ತೀವಿ ಅಂತ ಕೂಡ ಹೇಳ್ತಾರೆ. ಜೊತೆಗೆ ನಿನ್ನನ್ನು ನೀನು ಚೆನ್ನಾಗಿ ಪ್ಯಾಂಪರ್ ಮಾಡು, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ತಿದ್ದಾರೆ. ಸೊ ನಾಳಿನ ಫ್ಯೂಚರ್ಗೋಸ್ಕರ ಸ್ವಲ್ಪ ಬದುಕೋದನ್ನ ಕಲಿ ನೀನು ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಬೇಕು ಅಂದರೆ ಪ್ರೊಫೆಷ್ನಲಿ ಹೆಲ್ಪ್ ತಗೋ, ಯಾರ್ದಾದ್ರೂ ನಿನಗೆ ಇದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅನಿಮಲ್ಸ್ ಮುಖಾಂತರ ನಿಮಗೆ ಅನ್ಕಂಡೀಷ್ನಲ್ ಲವ್ ಸೆಂಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನಿನ್ನದೇ ಆದ ರೀತಿಲಿ ನೀನು ಮೂವ್ ಆನ್ ಮಾಡು, ನಿನ್ನದೇ ಆದ ರೀತಿಲಿ ನೀನು ಎನ್ಕರೇಜ್ಮೆಂಟ್ ತಗೋ, ಮೂವ್ ಆನ್ ಮಾಡು, ನಿನ್ನ ಜೊತೆ ನಾವು ಇರ್ತೀವಿ, ನಿನ್ನ ಹೆಜ್ಜೆಗೆ ಹೆಜ್ಜೆಯಾಗಿ ನಿಲ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ವಿ ಆರ್ ಪ್ರೌಡ್ ಆಫ್ ಯು ಆ್ಯಂಡ್ ಅವೇರ್ ಆಫ್ ಯುವರ್ ಅಚೀವ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ನೀನು ಯಾರು, ನೀನೇನು ಸಾಧನೆ ಮಾಡಿದ್ಯಾ ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಜೊತೆಗೆ ತುಂಬ ಪ್ರೌಡ್ ಫೀಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಕ್ರಿಯೇಟಿವ್, ಹೊಸ ಮನೇನ ಕಟ್ಕೋ, ಹೊಸ ರೀತಿಲಿ ಬೆಳಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಆಲ್ರೆಡಿ ನಾವು ನಿನ್ನ ಜೊತೆ ಇದ್ದೀವಿ. ಸೊ ನಮ್ಮ ಹೆಸರಲ್ಲಿ ಜ್ಯೋತಿನ ಬೆಳಗು, ಇದರಿಂದ ನಿನಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಪ್ರೀತಿ, ನಂಬಿಕೆ, ವಿಶ್ವಾಸ, ರೆಸ್ಪೆಕ್ಟ್ ಎಲ್ಲವೂ ನೀನೇ ನಮಗೆ. ನಿನ್ನ ಬಗ್ಗೆ ಪ್ರೀತಿ ಇದೆ, ನಂಬಿಕೆ ಇದೆ, ಹೆಮ್ಮೆ ಇದೆ. ನೀನು ಅಂದರೆ ಒಂದು ರೀತಿ ಭರವಸೆ ಇದೆ, ನೀನು ಎಲ್ರಿಗಿಂತ ಸ್ಪೆಷಲ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿನ್ನನ್ನು ನೀನು ಕೂಡ ನಂಬು, ನಿನ್ನನ್ನು ನೀನು ಪ್ರೀತಿಸು, ನಿನ್ನನ್ನು ನೀನು ಗೌರವಿಸು, ಬೇರೆಯವರು ಕೊಡೋ ರೆಸ್ಪೆಕ್ಟನ್ನು ನೀನು ಕೊಟ್ಕೋ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಸಮ್ವನ್ ನೀಡ್ ಯುವರ್ ಸಪೋರ್ಟ್, ಕ್ಯಾನ್ ಯು ಹೆಲ್ಪ್ ದೆಮ್ ಅಂತ ಹೇಳ್ತಿದ್ದಾರೆ. ಬೇರೆಯವರು ಯಾರಿಗೋ ನಿಮ್ಮ ಸಹಾಯ ಬೇಕಂತೆ,
ಅವರಿಗೆ ನೀವು ಸಹಾಯ ಮಾಡ್ತೀರಾ ಅಂತ ಕೂಡ ಕೇಳ್ತಿದ್ದಾರೆ. ಸೊ ಬ್ಲಾಕೇಜಸ್ ಇದೆ, ಆ ಬ್ಲಾಕೇಜಸ್ನ ರಿಮೂವ್ ಮಾಡಿ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನಮಸ್ತೆ.